ನಮಸ್ಕಾರ ಸ್ನೇಹಿತರೆ KREIS ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದರ ಅಧೀನದಲ್ಲಿ ಬರುವಂತಹ ಶಾಲೆಗಳಲ್ಲಿ ವಿವಿಧ ವಿಷಯಗಳಿಗೆ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಆಗಿದೆ. ಅದರಲ್ಲಿ ದೈಹಿಕ ಶಿಕ್ಷಣದ ಕೆಲವೊಂದಷ್ಟು ಹುದ್ದೆಗಳು ಕೂಡ ಇವೆ ಸ್ನೇಹಿತರೆ. ಮತ್ತು ಮುಂಬರುವ ದಿನಗಳಲ್ಲಿ PSTR, GPSTR ಮತ್ತು HSTR ನೇಮಕಾತಿ ಅಧಿಸೂಚನೆ ಕೂಡ ಆಗುವ ಸಾಧ್ಯತೆ ತುಂಬ ಹೆಚ್ಚಿದೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ತಮ್ಮ ತಯಾರಿಯ ತೀವ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಿ. ನಾನು ಕೂಡ ಸಾಧ್ಯವಾದಷ್ಟು ದೈಹಿಕ ಶಿಕ್ಷಣದಲ್ಲಿ ಬರುವಂತಹ ಬೇರೆ ಬೇರೆ ಅಧ್ಯಾಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕೆಂಬುದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಜೊತೆಗೆ ನೀವೇನಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ. ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ನನ್ನನ್ನು ಕೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದೈಹಿಕ ಕ್ಷಮತೆ, ಫಿಸಿಕಲ್ ಫಿಟ್ನೆಸ್ ಇದರ ಬಗ್ಗೆ ನೋಡೋಣ. ಸ್ನೇಹಿತರೆ, ಮೊದಲು ದೈಹಿಕ ಸಾಮರ್ಥ್ಯ ಅಂದರೆ ಏನಂತ ನೋಡೋಣ. ದೈಹಿಕ ಸಾಮರ್ಥ್ಯದ ಅರ್ಥವನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಏನಿದು ದೈಹಿಕ ಸಾಮರ್ಥ್ಯ? ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಕೆಲಸಗಳನ್ನು ಯಾವುದೇ ದಣಿವಿಲ್ಲದೆ ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುವ ದೇಹದ ಶಕ್ತಿಯೇ ದೈಹಿಕ ಸಾಮರ್ಥ್ಯ. ಏನು ಸ್ನೇಹಿತರೆ ದೈಹಿಕ ಸಾಮರ್ಥ್ಯ ಅಂದ್ರೆ, ಒಬ್ಬ ವ್ಯಕ್ತಿ ತಾನು ದಿನನಿತ್ಯ ಮಾಡುವ ಕೆಲಸಗಳನ್ನು ಯಾವುದೇ ದಣಿವಿಲ್ಲದೆ ಅತ್ಯಂತ ಪರಿಣಾಮಕಾರಿಯಾಗಿ ಅವನು ಮಾಡಿದಂದ್ರೆ ಅವನು ಫಿಸಿಕಲಿ ಫಿಟ್ ಅದಾನಂತ ನಾವು ಹೇಳ್ಬೋದು ಸ್ನೇಹಿತರೆ. ಒಂದು ಉದಾಹರಣೆ ಮುಖಾಂತರ ಇದನ್ನು ನೋಡೋದಾದರೆ ಒಬ್ಬ ವ್ಯಕ್ತಿ ಅದಾನಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಅದಾನಂತ ತಿಳ್ಕೊಳ್ಳಿ. ಅವನು ಯಾವುದೋ ಒಂದು ಕೆಲಸ ಮಾಡ್ತಾನೆ, ಗಾರೆ ಕೆಲಸ ಮಾಡ್ತಾನಂತ ತಿಳ್ಕೊಳ್ಳಿ. ಈ ವ್ಯಕ್ತಿ ಗಾರೆ ಕೆಲಸ ದೈಹಿಕ ಕೆಲಸ ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ. ಈ ವ್ಯಕ್ತಿ ಯಾವುದೇ ದಣಿವಿಲ್ಲದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆ ಗಾರೆ ಕೆಲಸವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದ ಅಂದರೆ ಅವನು ಫಿಸಿಕಲಿ ಫಿಟ್ ಅದಾನಂತ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತೊಂದು ಉದಾಹರಣೆಯನ್ನು ನಾವು ನೋಡಬೇಕಂದ್ರೆ, ಒಬ್ಬ ವ್ಯಕ್ತಿ ಅದಾನಂತ ತಿಳ್ಕೊಳ್ಳಿ. ಇವನು ಕ್ರೀಡಾಪಟು ಅದಾನಂತ ತಿಳ್ಕೊಳ್ಳಿ ಸ್ನೇಹಿತರೆ. ಈ ಕ್ರೀಡಾಪಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ತನ್ನ ಕ್ರೀಡೆಯ ಪ್ರಾಕ್ಟೀಸನ್ನು ಯಾವುದೇ ದಣಿವಿಲ್ಲದೆ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದಂದ್ರೆ ಈ ವ್ಯಕ್ತಿ ಫಿಸಿಕಲಿ ಫಿಟ್ ಅದಾನಂತ ನಾವು ಹೇಳ್ಬೋದು. ಓಕೆ ಸ್ನೇಹಿತರೆ, ಫಿಸಿಕಲಿ ಫಿಟ್ ಅಂದರೆ ಏನಂತ ನೀವು ತಿಳ್ಕೊಂಡ್ರಿ. ಇದನ್ನು ಫಿಸಿಕಲಿ ಫಿಟ್ ದೈಹಿಕ ಸಾಮರ್ಥ್ಯವನ್ನು ನಾವು ಸರಿಯಾದ ಪೋಷಣೆ, ನಿಯಮಿತ ವ್ಯಾಯಾಮ ಮತ್ತು ವಿಶ್ರಾಂತಿ ಮೂಲಕ ಸಾಧಿಸಬಹುದು. ಸರಿಯಾದ ಊಟ ಮಾಡೋದ್ರಿಂದ, ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಮತ್ತು ಸೂಕ್ತವಾಗಿ ವಿಶ್ರಾಂತಿಯನ್ನು ಮಾಡೋದ್ರಿಂದ ನಾವು ಇದನ್ನು ಸಾಧಿಸಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ದೈಹಿಕ ಸಾಮರ್ಥ್ಯದ ಕೆಲವು ವ್ಯಾಖ್ಯಾನಗಳನ್ನು ಇಲ್ಲಿ ನಾವು ನೋಡೋಣ. ಓಕೆ, ವಿವಿಧ ಕ್ರೀಡಾ ವಿಜ್ಞಾನಿಗಳು ದೈಹಿಕ ಸಾಮರ್ಥ್ಯವನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಿದ್ದಾರೆ. ಬೇರೆ ಬೇರೆ ಕ್ರೀಡಾ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಾಗಿ ದೈಹಿಕ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿದ್ದಾರೆ. ಇಲ್ಲಿ ವ್ಯಾಖ್ಯಾನಗಳನ್ನು ಏನಿಲ್ಲ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಎಲ್ಲ ವ್ಯಾಖ್ಯಾನಗಳು ಹಿಂದಿನ ಎಕ್ಸಾಮ್ದಲ್ಲಿ ಬಂದಿರುವಂತಹ ವ್ಯಾಖ್ಯಾನಗಳು. ಇವೆಲ್ಲವೂ ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ 2 ರಿಂದ 3 ವ್ಯಾಖ್ಯಾನಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅವನನ್ನು ನೀವು ನೆನಪಿಟ್ಕೊಳ್ಳಿ. ಓಕೆ, ಮೊದಲನೇದು ಪ್ರಸಿದ್ಧ ಕ್ರೀಡಾ ವಿಜ್ಞಾನಿ ಡೇವಿಡ್ ಆರ್ ಲ್ಯಾಂಬ್. ಇವರ ಪ್ರಕಾರ ಫಿಸಿಕಲ್ ಫಿಟ್ನೆಸ್ ಅಂತ ಅಂದರೆ ಏನಂತ ನೋಡೋಣ. ಜೀವನದ ಪ್ರಸ್ತುತ ಮತ್ತು ಎದುರಾಗಬಹುದಾದ ಸಂಭಾವ್ಯ ದೈಹಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸುವ ಸಾಮರ್ಥ್ಯವೇ ದೈಹಿಕ ಸಾಮರ್ಥ್ಯ ಅಂತ ಯಾರು ಹೇಳಿದ್ದಾರೆ? ಡೇವಿಡ್ ಆರ್ ಲ್ಯಾಂಬ್ ಅವರು ಹೇಳಿದ್ದಾರೆ. ಏನು ಸ್ನೇಹಿತರೆ, ಜೀವನದ ಪ್ರಸ್ತುತ ಅಂದರೆ ಈಗ ನಡೆಯುತ್ತಿರುವಂತಹ ದೈಹಿಕ ಸವಾಲುಗಳು ಮತ್ತು ಒಮ್ಮೆಲೆ ಮುಂದೆ ಅಂದರೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಸಂಭಾವ್ಯ ದೈಹಿಕ ಸವಾಲುಗಳನ್ನು ಅವನು ಯಶಸ್ವಿಯಾಗಿ ಎದುರಿಸಿದ ಅಂದರೆ ಆ ವ್ಯಕ್ತಿ ದೈಹಿಕವಾಗಿ ಸಾಮರ್ಥ್ಯವಾಗಿದ್ದಾನೆ ಅಂತ ಹೇಳ್ಬೋದು ಅಂತ ಯಾರು ಹೇಳ್ತಾರೆ? ಡೇವಿಡ್ ಆರ್ ಲ್ಯಾಂಬ್ ಅವರು. ನಾವು ಒಂದು ಎಕ್ಸಾಂಪಲ್ ಮುಖಾಂತರ ಇದನ್ನು ನೋಡಬೇಕಂದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಇದಾನಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಮುಖಾಂತರ ನೋಡಬೇಕಂದ್ರೆ ಒಬ್ಬ ವ್ಯಕ್ತಿ ಇದಾನಂತ ತಿಳ್ಕೊಳ್ಳಿ. ಅವನು ಕ್ರೀಡಾಪಟುವಾಗಿದ್ದಾನಂತ ತಿಳ್ಕೊಳ್ಳಿ. ಇವನು ಡೈಲಿ ತನ್ನ ಕ್ರೀಡೆಯ ಪ್ರಾಕ್ಟೀಸನ್ನು ಮಾಡ್ತಾನಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇವನು ಪ್ರಸ್ತುತ ಅಂದರೆ ಡೈಲಿ ತನ್ನ ಕ್ರೀಡೆಯ ಪ್ರಾಕ್ಟೀಸನ್ನು ಮಾಡ್ತಾನೆ. ಅದು ಒಂದು ದೈಹಿಕ ಸವಾಲು. ಅದನ್ನು ಯಶಸ್ವಿಯಾಗಿ ಅವನು ಎದುರಿಸ್ತಾನೆ. ಯಾವುದೇ ದಣಿವಿಲ್ಲದೆ
ತನ್ನ ಡೈಲಿ ಪ್ರಾಕ್ಟೀಸನ್ನು ಅವನು ಮಾಡ್ತಾನೆ. ಓಕೆ, ಮುಂದೆ ಒಂದು ಯಾವುದೋ ಟೂರ್ನಮೆಂಟಿಗೆ ಹೋದಂತ ತಿಳ್ಕೊಳ್ಳಿ ಸ್ನೇಹಿತರೆ. ಒಂದು ಯಾವುದೋ ಟೂರ್ನಮೆಂಟಿಗೆ ಹೋದಂತ ತಿಳ್ಕೊಳ್ಳಿ. ಆ ಟೂರ್ನಮೆಂಟಲ್ಲಿ ಅವನಿಗೆ ಎದುರಾಗಬಹುದಾದ ಆ ಸಂಭಾವ್ಯ ದೈಹಿಕ ಸವಾಲುಗಳನ್ನು ಅವನು ಯಶಸ್ವಿಯಾಗಿ ಯಾವುದೇ ದಣಿವಿಲ್ಲದೆ ಅವನು ಎದುರಿಸಿದ ಅಂದರೆ ಅವನು ದೈಹಿಕವಾಗಿ ಸಾಮರ್ಥ್ಯವಾಗಿದ್ದಾನೆ ಅಂತ ಹೇಳ್ಬೋದು ಅಂತ ಯಾರು ಹೇಳ್ತಾರೆ? ಡೇವಿಡ್ ಆರ್ ಲ್ಯಾಂಬ್ ಅವರು. ಓಕೆ ಸ್ನೇಹಿತರೆ, ಇದು ನಿಮಗೆ ತಿಳಿತಂತ ತಿಳ್ಕೊತೀನಿ. ಮುಂದಿನ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಿದ್ದಾರೆ ಸ್ನೇಹಿತರೆ? ಡಾಕ್ಟರ್ ಕ್ರೋಲ್ಸ್ ಇವರ ಪ್ರಕಾರ ಫಿಸಿಕಲ್ ಫಿಟ್ನೆಸ್ ಅಂದರೆ ಏನಂತ ನೋಡೋಣ. ಒಬ್ಬ ವ್ಯಕ್ತಿಯು ತನ್ನ ಜೀವನ ಶೈಲಿಯ ಒತ್ತಡಗಳಿಗೆ ಯಶಸ್ವಿಯಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯವೇ ದೈಹಿಕ ಸಾಮರ್ಥ್ಯ ಅಂತ ಯಾರು ಹೇಳ್ತಾರೆ? ಡಾಕ್ಟರ್ ಕ್ರೋಲ್ಸ್ ಅವರು ಹೇಳ್ತಾರೆ. ಏನು? ಒಬ್ಬ ವ್ಯಕ್ತಿಯು ತನ್ನ ಜೀವನ ಶೈಲಿಯ ಒತ್ತಡ, ಎಂಥ ಒತ್ತಡ ಅಂದರೆ ದೈಹಿಕ ಒತ್ತಡ, ತನ್ನ ಜೀವನ ಶೈಲಿಯಲ್ಲಿ ಬರುವಂತಹ ದೈಹಿಕ ಒತ್ತಡಗಳಿಗೆ ಯಶಸ್ವಿಯಾಗಿ ಅವನು ಹೊಂದ್ಕೊಂಡ ಅಂದರೆ ಆ ವ್ಯಕ್ತಿ ದೈಹಿಕವಾಗಿ ಸಾಮರ್ಥ್ಯದ ಅಂತ ಡಾಕ್ಟರ್ ಕ್ರೋಲ್ಸ್ ಅವರು ಹೇಳ್ತಾರೆ. ಓಕೆ ಸ್ನೇಹಿತರೆ, ಮುಂದಿನ ಸ್ಟೇಟ್ಮೆಂಟ್, ಮುಂದಿನ ವ್ಯಾಖ್ಯಾನ ಯಾರ್ದಂದರೆ ಡಾನ್ ಹಾಸ್ಕಿನ್ ಅವ್ರದ್ದು. ಯಾರ್ದು? ಡಾನ್ ಹಾಸ್ಕಿನ್ ಅವರ ಪ್ರಕಾರ ಫಿಸಿಕಲ್ ಫಿಟ್ನೆಸ್ ಅಂತ ಅಂದರೆ ಏನಂತ ನೋಡೋಣ ಸ್ನೇಹಿತರೆ. ಇವರ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಸಮರ್ಥವಾಗಿ ಮಾಡಲು ಸೂಕ್ತವಾದ ವ್ಯಾಯಾಮ ಮತ್ತು ಪೋಷಣೆಯ ಮೂಲಕ ಪಡೆದುಕೊಳ್ಳುವ ಅಪೇಕ್ಷಿತ ವೇಗ, ಸಮತೋಲನ, ಚುರುಕುತನ ಮತ್ತು ಶಕ್ತಿಯೇ ದೈಹಿಕ ಸಾಮರ್ಥ್ಯ ಅಂತ ಡಾನ್ ಹಾಸ್ಕಿನ್ ಅವರು ಹೇಳ್ತಾರೆ. ಡಾನ್ ಹಾಸ್ಕಿನ್ ಅವರು ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ದಿನನಿತ್ಯ ಏನು ಕೆಲಸ ಮಾಡ್ತಾನಲ್ಲ, ಆ ಕೆಲಸವನ್ನು ಅವ ಸಮರ್ಥವಾಗಿ ಮಾಡಬೇಕಂದ್ರೆ ವ್ಯಾಯಾಮ, ಊಟ ಇವೆರಡನ್ನು ಅವನು ಮಾಡಿ, ಸರಿಯಾದ ವ್ಯಾಯಾಮವನ್ನು ಮಾಡಿ ಸರಿಯಾದ ಊಟವನ್ನು ಅವನು ಸೇವಿಸಿ ಅವನು ಬೇಕಾಗಿರುವಂತಹ ವೇಗ ಮತ್ತು ಬೇಕಾಗಿರುವಂತಹ ಬ್ಯಾಲೆನ್ಸು, ಬೇಕಾಗಿರುವಂಥ ಚುರುಕುತನ ಅಂದರೆ ನಾವು ಕ್ರೀಡೆಯಲ್ಲಿ ಚುರುಕುತನ ಅಂದರೆ ಎಜಿಲಿಟಿ ಅಂತ ಕರಿತೀವಿ. ಬೇಕಾಗಿರುವಂತಹ ಎಜಿಲಿಟಿ ಮತ್ತು ಬೇಕಾಗಿರುವಂತಹ ಸ್ಟ್ರೆಂತನ್ನು ಅವನು ಪಡ್ಕೊಂಡ ಅಂದರೆ ಅವನು ದೈಹಿಕ ಸಾಮರ್ಥ್ಯವಾಗಿದ್ದಾನೆ ಅಂತ ಹೇಳ್ಬೋದು ಅಂತ ಡಾನ್ ಹಾಸ್ಕಿನ್ ಅವರು ಹೇಳ್ತಾರೆ. ಸ್ನೇಹಿತರೆ, ಈ ಮೂರು ವ್ಯಾಖ್ಯಾನಗಳು ಬಹಳ ಇಂಪಾರ್ಟೆಂಟು. ಈ ಮೂರು ವ್ಯಾಖ್ಯಾನಗಳನ್ನು ನೀವು ನೆನಪಿಟ್ಕೊಳ್ಳಿ. ಈ ಮೂರು ವ್ಯಾಖ್ಯಾನಗಳನ್ನು ನೀವು ಇಲ್ಲಿ ಕೀ ವರ್ಡ್ಸ್ಗಳನ್ನು ನೆನಪಿಟ್ಕೋಬೋದು. ಹೇಗೆಂದರೆ ಈ ಮೊದಲನೇ ವ್ಯಾಖ್ಯಾನದಲ್ಲಿ ನೀವು ಪ್ರಸ್ತುತ ಮತ್ತು ಎದುರಾಗಬಹುದಾದ ಈ ಎರಡು ಶಬ್ದಗಳನ್ನು ನೆನಪಿಟ್ಕೊಂಡು ಈ ಪೂರ್ತಿ ವ್ಯಾಖ್ಯಾನ ನೆನಪಿಟ್ಕೋಬೋದು. ಅದನ್ನು ಯಾರು ಹೇಳಿದ್ದಾರೆ ಅಂದರೆ ಡೇವಿಡ್ ಆರ್ ಲ್ಯಾಂಬ್. ಎರಡನೇ ವ್ಯಾಖ್ಯಾನದಲ್ಲಿ ಜೀವನ ಶೈಲಿಯ ಒತ್ತಡಗಳಿಗೆ ಈ ಶಬ್ದವನ್ನು ನೀವು ನೆನಪಿಟ್ಟುಕೊಂಡು ಈ ಪೂರ್ತಿ ಸ್ಟೇಟ್ಮೆಂಟನ್ನು ನೀವು ನೆನಪಿಟ್ಕೋಬೋದು. ಡಾಕ್ಟರ್ ಕ್ರೋಲ್ಸ್ ಅವರ ಸ್ಟೇಟ್ಮೆಂಟ್ ಅಂತ ನೆನಪಿಟ್ಕೋಬೋದು. ಮೂರನೇದು ಇಲ್ಲಿ ಅಪೇಕ್ಷಿತ ವೇಗ, ಸಮತೋಲನ, ಚುರುಕುತನ ಮತ್ತು ಶಕ್ತಿ ಈ 4 ಶಬ್ದಗಳನ್ನು ನೆನಪಿಟ್ಟುಕೊಂಡು ಈ ಪೂರ್ತಿ ವ್ಯಾಖ್ಯಾನವನ್ನು ಡಾನ್ ಹಾಸ್ಕಿನ್ ಅವರು ಹೇಳಿದ್ದಾರೆ ಅಂತ ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ದೈಹಿಕ ಸಾಮರ್ಥ್ಯವನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆ ವಿಭಾಗಗಳು ಯಾವುವು ಅಂತ ನೋಡೋಣ. ಫಿಸಿಕಲ್ ಫಿಟ್ನೆಸ್ಸನ್ನು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುವು ಅಂದರೆ ಮೊದಲನೇದು ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ, ಎರಡನೇದು ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ. ಸ್ನೇಹಿತರೆ, ನಿಮಗೆ ಎಕ್ಸಾಮ್ನಲ್ಲಿ ಹೀಗೆ ಕೇಳ್ಬೋದು, ದೈಹಿಕ ಸಾಮರ್ಥ್ಯದ 2 ವಿಭಾಗಗಳು ಯಾವುವು ಅಂತ ಕೇಳ್ಬೋದು. ಆವಾಗ ನೀವು ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಮತ್ತು ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂತ ಹೇಳಬೇಕು. ಏನಿದು ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂತ ನಾವು ನೋಡೋಣ. ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂದರೆ ಸಾಮಾನ್ಯವಾಗಿ ಆರೋಗ್ಯವನ್ನು ವೃದ್ಧಿಸಲು ಮತ್ತು ಕಾಯಿಲೆಗಳನ್ನು ತಡೆಗಟ್ಟಲು ಇದು ಅವಶ್ಯಕವಾಗಿರುತ್ತದೆ. ಈ ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಕೇವಲ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಆರೋಗ್ಯವಾಗಿರಲು ಈ ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅವನಿಗೆ ಬೇಕು. ಈ ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು ಯಾವುವು ಅಂತ ಆಮೇಲೆ ನಾವು ನೋಡೋಣ ಸ್ನೇಹಿತರೆ. ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂದರೆ ಏನಂತ ನೀವು ನೋಡಿರಿ. ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂದರೆ ಒಬ್ಬ ಕ್ರೀಡಾಪಟು ಆ ಆಟದಲ್ಲಿ ಅವನು ಉತ್ತಮವಾಗಿ ಪ್ರದರ್ಶನ ನೀಡಬೇಕಂದ್ರೆ ಈ ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅವನಿಗೆ ಬೇಕಾಗುತ್ತದೆ. ಆ ಘಟಕಗಳು ಯಾವುವು ಅಂತ ನಾವು ಆಮೇಲೆ ನೋಡೋಣ. ಈಗ ನಿಮ್ಗೆ ತಿಳಿತಲ್ಲ ಸ್ನೇಹಿತರೆ, ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕಂದ್ರೆ ಈ ಸಾಮರ್ಥ್ಯ ಅವನಿಗೆ ಬೇಕು. ಓಕೆ ಸ್ನೇಹಿತರೆ, ಕೌಶಲ್ಯ
ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂದರೆ ಒಬ್ಬ ಕ್ರೀಡಾಪಟು ಉತ್ತಮ ಪ್ರದರ್ಶನ ಮಾಡಬೇಕಂದ್ರೆ ಅವನು ಏನು ಕ್ರೀಡೆಯನ್ನು ಆಡ್ತಾನಲ್ಲ ಆ ಕ್ರೀಡೆಯಲ್ಲಿ ಅವನು ಉತ್ತಮವಾಗಿ ಪ್ರದರ್ಶನ ಮಾಡಬೇಕಂದ್ರೆ ಈ ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅವನಿಗೆ ಬೇಕು. ಈ ಘಟಕಗಳು ಇದರಲ್ಲಿ ಬರುವಂಥ ಘಟಕಗಳು ಯಾವುವು ಅಂತ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು. ಇಲ್ಲಿ ನಾವು ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು ಯಾವುವು ಅಂತ ನೋಡೋಣ. ಪ್ರಮುಖವಾಗಿ 5 ಘಟಕಗಳಿವೆ. ಅವು ಯಾವುವು ಅಂದರೆ ಹೃದಯ ರಕ್ತನಾಳದ ಸಹಿಷ್ಣುತೆ, ಸ್ನಾಯುಬಲ, ಸ್ನಾಯು ಸಹಿಷ್ಣುತೆ, ನಮ್ಯತೆ ಮತ್ತು ದೇಹದ ಸಂಯೋಜನೆ. ಈ 5 ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು. ಇವೆಲ್ಲವನ್ನು ಒಂದೊಂದಾಗಿ ನಾವು ನೋಡೋಣ ಸ್ನೇಹಿತರೆ. ಈ 5 ಘಟಕಗಳು ಒಬ್ಬ ವ್ಯಕ್ತಿಯಲ್ಲಿದ್ದರೆ ಅವನು ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅಂತ ನಾವು ಹೇಳ್ಬೋದು. ಓಕೆ ಸ್ನೇಹಿತರೆ, ಈಗ ಈ 5 ಘಟಕಗಳಲ್ಲಿ ಮೊದಲನೇ ಘಟಕ ಹೃದಯ ರಕ್ತನಾಳದ ಸಹಿಷ್ಣುತೆ. ಏನಿದು ಹೃದಯ ರಕ್ತನಾಳದ ಸಹಿಷ್ಣುತೆ ಅಂದರೆ ದೀರ್ಘಾವಧಿಯ ಚಲನೆ ಅಥವಾ ವ್ಯಾಯಾಮದ ಸಮಯದಲ್ಲಿ, ದೀರ್ಘಾವಧಿಯ ಚಲನೆ, ದೂರದ ಓಟದಲ್ಲಿ ಅಥವಾ ಬಹಳ ಹೊತ್ತಿನವರೆಗೆ ವ್ಯಾಯಾಮ ಮಾಡುವ ಸಮಯದಲ್ಲಿ ದೇಹದ ಸ್ನಾಯುಗಳಿಗೆ ಆಮ್ಲಜನಕವನ್ನು ಪೂರೈಸುವ ಹೃದಯ ಮತ್ತು ಶ್ವಾಸಕೋಶದ ಸಾಮರ್ಥ್ಯ. ದೂರದ ಓಟದಲ್ಲಿ ಅಥವಾ ಬಹಳ ಹೊತ್ತಿನವರೆಗೂ ವ್ಯಾಯಾಮ ಮಾಡುವ ಸಮಯದಲ್ಲಿ ನಮ್ಮ ದೇಹದ ಸ್ನಾಯುಗಳಿಗೆ ಆಮ್ಲಜನಕವನ್ನು ಹೃದಯ ಮತ್ತು ಶ್ವಾಸಕೋಶ ನೀಡ್ತಾವೆ. ಈ ಹೃದಯ ಮತ್ತು ಶ್ವಾಸಕೋಶ ಆಮ್ಲಜನಕವನ್ನು ನೀಡುವ ಒಂದು ಸಾಮರ್ಥ್ಯಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಹೃದಯ ರಕ್ತನಾಳದ ಸಹಿಷ್ಣುತೆ ಅಂತ ಕರಿತೀವಿ ಸ್ನೇಹಿತರೆ. ಇದಕ್ಕೆ ಉದಾಹರಣೆ ಯಾವುದಂದರೆ ದೂರದ ಓಟ, ಈಜು ಇವೆಲ್ಲ ಹೃದಯ ರಕ್ತನಾಳದ ಸಹಿಷ್ಣುತೆಗೆ ಉದಾಹರಣೆ. ಯಾರು ದೂರದ ಓಟವನ್ನು ಓಡ್ತಾರಲ್ಲ ಅವರಲ್ಲಿ ಹೃದಯ ರಕ್ತನಾಳದ ಸಹಿಷ್ಣುತೆ ಚೆನ್ನಾಗಿರ್ತದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈಗ ಎರಡನೇ ಘಟಕ ಯಾವುದಂದರೆ ಮಸ್ಕ್ಯುಲಾರ್ ಸ್ಟ್ರೆಂತ್, ಸ್ನಾಯುಬಲ. ಏನಿದು ಸ್ನಾಯುಬಲ ಅಂದರೆ ನಿಮ್ಮ ಸ್ನಾಯುಗಳು ಒಂದೇ ಬಾರಿಗೆ ಗರಿಷ್ಠ ಪ್ರಮಾಣದ ಭಾರ ಅಥವಾ ಪ್ರತಿರೋಧವನ್ನು ಎದುರಿಸುವ ಸಾಮರ್ಥ್ಯ. ನಮ್ಮ ದೇಹದಲ್ಲಿರುವ ಸ್ನಾಯುಗಳು ಒಂದೇ ಬಾರಿಗೆ ಗರಿಷ್ಠ ಪ್ರಮಾಣದ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಹೆಚ್ಚಿನ ಪ್ರಮಾಣದ ಭಾರ ಅಥವಾ ಪ್ರತಿರೋಧವನ್ನು ಎದುರಿಸುವಂದ್ರೆ ಆ ಸ್ನಾಯುಗಳು ಸ್ನಾಯುಬಲವನ್ನು ಚೆನ್ನಾಗಿ ಹೊಂದಿದ್ದಾವೆ ಅಂತ ನಾವು ಹೇಳ್ಬೋದು. ನಾವು ಇದನ್ನು ಎಲ್ಲಿ ನೋಡ್ತೀವಿ ಅಂದರೆ ವೇಟ್ ಲಿಫ್ಟಿಂಗಲ್ಲಿ ನೋಡ್ತೀವಿ ಸ್ನೇಹಿತರೆ. ವೇಟ್ ಲಿಫ್ಟಿಂಗ್ನಲ್ಲಿ ಕಾಲಿನಲ್ಲಿ ಮತ್ತು ಕೈನಲ್ಲಿ ಹೊಟ್ಟೆ ಭಾಗದಲ್ಲಿರುವಂಥ ಸ್ನಾಯುಗಳು ಒಂದೇ ಬಾರಿಗೆ ಗರಿಷ್ಠ ಪ್ರಮಾಣದ ಭಾರ ಮತ್ತು ಪ್ರತಿರೋಧವನ್ನು ಅವು ಎದುರಿಸ್ತಾವೆ. ಹಾಗಾಗಿ ಅಲ್ಲಿರುವಂತಹ ಸ್ನಾಯುಗಳು, ಆ ಭಾಗದಲ್ಲಿರುವಂತಹ ಸ್ನಾಯುಗಳು ಹೆಚ್ಚಿನ ಸ್ನಾಯುಬಲವನ್ನು ಹೊಂದಿದಾವಂತ ನಾವು ಹೇಳ್ಬೋದು. ಸ್ನಾಯು ಸಹಿಷ್ಣುತೆ. ಏನಿದು ಸ್ನಾಯು ಸಹಿಷ್ಣುತೆ ಅಂತ ನೋಡೋದಾದರೆ ಸ್ನೇಹಿತರೆ, ಯಾವುದೇ ಒಂದು ಸ್ನಾಯು ಗುಂಪು ಸುಸ್ತಾಗದಂತೆ ಸತತವಾಗಿ ದೀರ್ಘಕಾಲದವರೆಗೆ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ನಾವು ಸ್ನಾಯು ಸಹಿಷ್ಣುತೆ ಅಥವಾ ಮಸ್ಕ್ಯುಲಾರ್ ಎಂಡ್ಯೂರೆನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಯಾವುದೇ ಒಂದು ಸ್ನಾಯು ಗುಂಪು, ಈಗ ಇಲ್ಲಿ ಸೈಕ್ಲಿಂಗಲ್ಲಿ ನೋಡ್ಬೋದು, ಸೈಕ್ಲಿಂಗಲ್ಲಿ ಒಂದು ಸ್ನಾಯು ಗುಂಪನ್ನು ತಗೊಳ್ಳೋಣ ಸ್ನೇಹಿತರೆ. ಇಲ್ಲಿ ಗ್ಯಾಸ್ಟ್ರೋನಿಮಿಯಸ್ ಅಂತ ಒಂದು ಸ್ನಾಯು ಗುಂಪು ಬರುತ್ತೆ. ಈ ಸ್ನಾಯು ಗುಂಪು ಸುಸ್ತಾಗದಂತೆ ಸತತವಾಗಿ ಸೈಕ್ಲಿಂಗ್ನಲ್ಲಿ ಏನಾಗುತ್ತೆ ಅಂತೆ ಸತತವಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಸ್ನಾಯು ಗುಂಪು ಸತತವಾಗಿ ಸೈಕ್ಲಿಂಗ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದು ಸುಸ್ತಾಗದಂತೆ ಸತತವಾಗಿ ದೀರ್ಘಕಾಲದವರೆಗೆ ಏನಾದರೂ ಈ ಸ್ನಾಯು ಗುಂಪು ಕೆಲಸ ಮಾಡಿತಂದರೆ ಇದರ ಈ ಸ್ನಾಯು ಗುಂಪಿನ ಸ್ನಾಯು ಸಹಿಷ್ಣುತೆ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಈ ಸ್ನಾಯು ಸಹಿಷ್ಣುತೆಗೆ ಉದಾಹರಣೆ ಯಾವುದಂದ್ರೆ ನೋಡ್ಬೇಕಂದ್ರೆ ಸ್ನೇಹಿತರೆ ಪ್ಲ್ಯಾಂಕಲ್ಲಿ ಕೂಡ ಅಬ್ಡಾಮಿನಲ್ ಮಸಲ್, ಹೊಟ್ಟೆ ಭಾಗದಲ್ಲಿ ಬರುವಂತಹ ಸ್ನಾಯುಗಳು ಸತತವಾಗಿ ಅಲ್ಲಿ ದೀರ್ಘಕಾಲದವರೆಗೆ ಕೆಲಸ ಮಾಡ್ತವೆ. ಅಲ್ಲಿ ಅವು ಸತತವಾಗಿ ದೀರ್ಘಕಾಲದವರೆಗೆ ಬಹಳ ಹೊತ್ತಿನವರೆಗೂ ಕೆಲಸ ಮಾಡಿತಂದರೆ ಆ ಹೊಟ್ಟೆ ಭಾಗದಲ್ಲಿರುವ ಸ್ನಾಯುಗಳ ಸಹಿಷ್ಣುತೆ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಸೈಕ್ಲಿಂಗ್ನಲ್ಲಿ ಇಲ್ಲಿರುವಂಥ ಗ್ಯಾಸ್ಟ್ರೋನಿಮಿಯಸ್ ಮಸಲು, ಕ್ವಾಡ್ರೈಸೆಪ್ ಮಸಲು ಮತ್ತು ಹ್ಯಾಮ್ಸ್ಟ್ರಿಂಗ್ ಮಸಲು ಈ ಎಲ್ಲ ಸ್ನಾಯುಗಳು ಸತತವಾಗಿ ದೀರ್ಘಕಾಲದವರೆಗೆ ಕೆಲಸ ಮಾಡ್ತವೆ. ಹಾಗಾಗಿ ಈ ಎಲ್ಲ ಮಸಲ್ಗಳ ಸ್ನಾಯು ಸಹಿಷ್ಣುತೆ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಓಕೆ ಸ್ನೇಹಿತರೆ, ಈಗ ನಾಲ್ಕನೆಯ ಘಟಕ ನಮ್ಯತೆ ಅಥವಾ ಸ್ಥಿತಿಸ್ಥಾಪಕತ್ವ ಅಥವಾ ಫ್ಲೆಕ್ಸಿಬಿಲಿಟಿ ಅಂತ ನಾವು ಕರಿತೀವಿ.
ದೇಹದ ಕೀಲುಗಳು ಯಾವುದೇ ನೋವಿಲ್ಲದೆ ಸಂಪೂರ್ಣ ವ್ಯಾಪ್ತಿಯಲ್ಲಿ ಸರಾಗವಾಗಿ ಚಲಿಸಬಲ್ಲ ಸಾಮರ್ಥ್ಯಕ್ಕೆ ನಾವು ಸ್ಥಿತಿಸ್ಥಾಪಕತ್ವ ಅಥವಾ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಸಾಕಷ್ಟು ಕೀಲುಗಳಿವೆ. ಪ್ರತಿಯೊಂದು ಕೀಲಿಗೆ ಒಂದೊಂದು ಚಲನೆ ಇದೆ. ಆ ಚಲನೆಯಲ್ಲಿ ಅವು ಸಂಪೂರ್ಣವಾಗಿ ಸರಾಗವಾಗಿ ಚಲಿಸಿದ್ವು ಅಂದರೆ ಆ ವ್ಯಕ್ತಿಯ ಸ್ಥಿತಿಸ್ಥಾಪಕತ್ವ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ನಾವು ಒಳ್ಳೆಯ ಸ್ಥಿತಿಸ್ಥಾಪಕತ್ವ ಹೊಂದಿರುವಂಥ ವ್ಯಕ್ತಿಗಳನ್ನ ಎಲ್ಲಿ ನೋಡ್ತೀವಿ ಅಂದರೆ ಯೋಗ ಮತ್ತು ಜಿಮ್ನಾಸ್ಟಿಕಲ್ಲಿ ನೋಡ್ತೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಕೊನೆಯ ಮತ್ತು 5ನೇ ಘಟಕ ಯಾವುದಂದರೆ ದೇಹದ ಸಂಯೋಜನೆ, ಬಾಡಿ ಕಂಪೋಸಿಷನ್. ಏನಿದು ದೇಹದ ಸಂಯೋಜನೆ ಅಂದರೆ, ದೇಹದ ಸಂಯೋಜನೆ ಎಂದರೆ ನಿಮ್ಮ ಒಟ್ಟು ದೇಹದ ತೂಕವನ್ನು ರೂಪಿಸುವ ಕೊಬ್ಬು, ಸ್ನಾಯು, ಮೂಳೆ ಮತ್ತು ನೀರು ಇವುಗಳ ಸಾಪೇಕ್ಷ ಪ್ರಮಾಣವನ್ನು ಸೂಚಿಸುತ್ತದೆ. ಇವು ಎಲ್ಲದರ ಸಾಪೇಕ್ಷ ಪ್ರಮಾಣಕ್ಕೆ ನಾವು ದೇಹದ ಸಂಯೋಜನೆ ಅಂದರೆ ದೇಹ ಯಾವುದರಿಂದಾಗಿದೆ, ಯಾವುದರಿಂದ ದೇಹ ಆಗಿದೆ, ದೇಹ ಯಾವುದರಿಂದಾಗಿದೆ, ಕೊಬ್ಬದಿಂದಾಗಿದೆ, ಮಸಲ್ ಸ್ನಾಯುಗಳಿಂದ ದೇಹ ಆಗಿದೆ, ಮೂಳೆ ಮತ್ತು ನೀರಿಂದ ದೇಹ ಆಗಿದೆ. ಈ ಎಲ್ಲದರ ಕೊಬ್ಬು, ಸ್ನಾಯು, ಮೂಳೆ ಮತ್ತು ನೀರು ಇವೆಲ್ಲದರ ಪ್ರಮಾಣ ಸಾಪೇಕ್ಷವಾಗಿರಬೇಕು. ಪ್ರಾಪರ್ ಪ್ರಪೋರ್ಷನೇಟ್ನಲ್ಲಿ ಈ ಎಲ್ಲದರ ಪ್ರಮಾಣ ಇತ್ತಂದರೆ ಆ ವ್ಯಕ್ತಿಯ ದೇಹದ ಸಂಯೋಜನೆ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಯಾವ್ದ್ಯಾವುದು ಎಷ್ಟೆಷ್ಟು ಇರಬೇಕಂತ ನೋಡೋಣ. ಬಾಡಿ ಫ್ಯಾಟು, ಒಬ್ಬ ವ್ಯಕ್ತಿಯಲ್ಲಿ ಬಾಡಿ ಫ್ಯಾಟು ಏನಾದರೂ 14ರಿಂದ 24% ಇತ್ತಂದರೆ, ನೀರಿನ ಅಂಶ 50ರಿಂದ 60% ಇತ್ತಂದರೆ, ಮಸಲ್ ಮಾಸು ಸ್ನಾಯುವಿನ ತೂಕ 70ರಿಂದ 85% ಇತ್ತಂದರೆ ಮತ್ತು ಮೂಳೆಯ ತೂಕ 3ರಿಂದ 5% ಇತ್ತಂದರೆ ಆ ವ್ಯಕ್ತಿಯ ದೇಹ ಸಂಯೋಜನೆ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಒಬ್ಬ ವ್ಯಕ್ತಿ ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯವನ್ನು ಹೊಂದಬೇಕಾದ್ರೆ ಈ 5 ಅಂಶಗಳು ಅವನಲ್ಲಿ ಚೆನ್ನಾಗಿರಬೇಕು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ದೈಹಿಕ ಸಾಮರ್ಥ್ಯದ ಇನ್ನೊಂದು ವಿಧ ಯಾವುದಂದರೆ ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ. ಏನಿದು ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ? ನಾವು ಹಿಂದಿನ ಸೈಡ್ನಲ್ಲಿ ನೋಡಿದ್ದೀವಿ. ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯ ಅಂದರೆ ಕ್ರೀಡಾಪಟು ಮೈದಾನದಲ್ಲಿ ಚುರುಕಾಗಿ ಆಡಲು ಸಹಾಯ ಮಾಡುವ ದೈಹಿಕ ಸಾಮರ್ಥ್ಯ. ಇದರ ಘಟಕಗಳು ಯಾವ್ಯಾವು ಅಂತ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಇತರ ಘಟಕಗಳು ಯಾವ್ಯಾವು ಅಂದರೆ ಸ್ಪೀಡ್ ಅಂದರೆ ವೇಗ, ಎಜಿಲಿಟಿ ಚುರುಕುತನ, ಬ್ಯಾಲೆನ್ಸ್ ಸಮತೋಲನ, ಕೋಆರ್ಡಿನೇಷನ್ ಸಮನ್ವಯ, ಶಕ್ತಿ ಪವರ್, ಪ್ರತಿಕ್ರಿಯಾ ಸಮಯ ರಿಯಾಕ್ಷನ್ ಟೈಮ್. ಈ ಆರು ಘಟಕಗಳು ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳಾಗಿವೆ ಸ್ನೇಹಿತರೆ. ಈ 6 ಘಟಕಗಳನ್ನು ನಾವು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಮೊದಲನೆಯದು ಸ್ಪೀಡ್. ಯಾವುದೇ ಒಂದು ದೂರವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕ್ರಮಿಸುವ ಸಾಮರ್ಥ್ಯಕ್ಕೆ ನಾವು ಸ್ಪೀಡ್ ಅಥವಾ ವೇಗ ಅಂತ ಕರಿತೀವಿ. ಒಂದು ವೇಗವನ್ನು ನೀವು 100 ಮೀಟರ್ ವೇಗವನ್ನು ನೀವು ಕಡಿಮೆ ಸಮಯದಲ್ಲಿ ಓಡಿದಿರಿ ಅಂದರೆ ನಿಮ್ಮ ಸ್ಪೀಡ್ ಹೆಚ್ಚಾಗಿದೆ ಅಂತ ನಾವು ಹೇಳ್ತೀವಿ. ಇದರ ಉದಾಹರಣೆ 100 ಮೀಟರ್ ಓಟ. ಯಾವುದೇ ಒಂದು ಸ್ಪೀಡ್ ಇರಲಿ, 50 ಮೀಟರ್ ಸ್ಪೀಡ್ ಇರಲಿ, 50 ಮೀಟರ್ ಸ್ಪೀಡನ್ನು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ಸಮಯದಲ್ಲಿ ನೀವು ಅದನ್ನು ಕ್ರಮಿಸಿದರೆ ಅಂದರೆ ನಿಮ್ಮ ಸ್ಪೀಡು ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಚುರುಕುತನ ಅಥವಾ ಎಜಿಲಿಟಿ, ಚಲನೆಯಲ್ಲಿರುವಾಗ ದೇಹದ ದಿಕ್ಕನ್ನು ಅತ್ಯಂತ ವೇಗವಾಗಿ ಮತ್ತು ನಿಯಂತ್ರಣದೊಂದಿಗೆ ಬದಲಾಯಿಸುವ ಸಾಮರ್ಥ್ಯವನ್ನು ನಾವು ಚುರುಕುತನ ಅಥವಾ ಎಜಿಲಿಟಿ ಅಂತ ಕರಿತೀವಿ ಸ್ನೇಹಿತರೆ. ಚಲಿಸುತ್ತಿರುವಾಗ ಏನು ಮಾಡಬೇಕಂದ್ರೆ ದೇಹದ ದಿಕ್ಕನ್ನು ಅತ್ಯಂತ ವೇಗವಾಗಿ ಮತ್ತು ನಿಯಂತ್ರಣದೊಂದಿಗೆ ಕಂಟ್ರೋಲ್ ಇರಬೇಕು ನಮ್ಮ ದೇಹದ ಮೇಲೆ, ಮತ್ತು ಅತ್ಯಂತ ವೇಗವಾಗಿ ನಾವು ದೇಹದ ದಿಕ್ಕನ್ನು ನಾವು ಬದಲಾಯಿಸಿದ್ವಿ ಅಂದ್ರೆ ನಮ್ಮ ಚುರುಕುತನ ಎಜಿಲಿಟಿ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂದರೆ ಫುಟ್ಬಾಲ್ ಮತ್ತು ಖೋಖೋ ಆಟದಲ್ಲಿ ಈ ದೇಹದ ಚುರುಕುತನ ಹೆಚ್ಚಾಗಿರುವಂತಹ ಕ್ರೀಡಾಪಟುಗಳನ್ನು ನಾವು ನೋಡ್ತೀವಿ. ನೀವು ನೋಡಿರ್ಬೋದು ಫುಟ್ಬಾಲಲ್ಲಿ ಹೇಗೆ ಅವರು ವೇಗವಾಗಿ ಮತ್ತು ತಮ್ಮ ಬಾಡಿಯನ್ನು ಕಂಟ್ರೋಲ್ದಾಗಿ ಇಟ್ಕೊಂಡು ತಮ್ಮ ದೇಹದ ದಿಕ್ಕನ್ನು ಚಲಿಸುತ್ತಿರುವ ದಿಕ್ಕನ್ನು ಬದಲಾಯಿಸ್ತಾರಂತ ನೀವು ನೋಡಿರ್ಬೋದು. ಖೋಖೋದಲ್ಲಿ ಕೂಡ ಹಾಗೆ ಡಾಡ್ಜರು ಯಾವ ರೀತಿಯಾಗಿ ದೇಹದ ತನ್ನ ದಿಕ್ಕನ್ನು ತ್ವರಿತವಾಗಿ ಬದಲಾಯಿಸ್ತಾರಂತ ನೀವು ನೋಡಿರ್ಬೋದು. ಇದು ಎಜಿಲಿಟಿಗೆ ಉದಾಹರಣೆ ಸ್ನೇಹಿತರೆ.
ಸಮತೋಲನ. ಏನಿದು ಸಮತೋಲನ, ಏನಿದು ಬ್ಯಾಲೆನ್ಸ್ ಅಂದರೆ ಸ್ಥಿರವಾಗಿರುವ ಅಥವಾ ಚಲನೆಯಲ್ಲಿರುವಾಗ ದೇಹದ ಗುರುತ್ವಾಕರ್ಷಣಾ ಕೇಂದ್ರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯಕ್ಕೆ ನಾವು ಸಮತೋಲನ ಅಂತ ಕರಿತೀವಿ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಇಲ್ಲಿ ನಿಂತಾನಂತ ತಿಳ್ಕೊಳ್ಳಿ, ಅವನ ಗುರುತ್ವಾಕರ್ಷಣೆ ಕೇಂದ್ರ ಇಲ್ಲೆಲ್ಲೋ ಅವನ ಹೊಕ್ಕಳ ಸುತ್ತು ಎಲ್ಲೋ ಒಂದು ಗುರುತ್ವಾಕರ್ಷಣಾ ಕೇಂದ್ರ ಇರುತ್ತೆ. ಆ ಕೇಂದ್ರವನ್ನು ಅವನು ಸ್ಥಿರವಾಗಿರುವಾಗ ಮತ್ತು ಚಲನೆಯಲ್ಲಿರುವಾಗ ಆ ಗುರುತ್ವಾಕರ್ಷಣಾ ಕೇಂದ್ರವನ್ನು ಅವನು ನಿಯಂತ್ರಣದಲ್ಲಿ ಇಟ್ಕೊಂಡ ಅಂದರೆ ಅವನ ಬ್ಯಾಲೆನ್ಸ್ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಉದಾಹರಣೆ ಜಿಮ್ನಾಸ್ಟಿಕ್ನಲ್ಲಿ ಬ್ಯಾಲೆನ್ಸ್ ಬೀಮ್ ಮೇಲೆ ನಡೆಯುವುದು. ನೀವು ನೋಡಿರ್ಬೋದು, ಜಿಮ್ನಾಸ್ಟಿಕ್ನಲ್ಲಿ ಬ್ಯಾಲೆನ್ಸ್ ಬೀಮ್ ಮೇಲೆ ಕ್ರೀಡಾಪಟುಗಳು ನಡೀತಾರೆ. ಆ ನಡೆಯುವಾಗ ಅವರ ದೇಹದ ಗುರುತ್ವಾಕರ್ಷಣಾ ಕೇಂದ್ರವನ್ನು ಅವರು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ನಾವು ಚೆನ್ನಾಗಿ ಅವರು ಬ್ಯಾಲೆನ್ಸ್ ಮಾಡ್ತಾರಂತ ನಾವು ಹೇಳ್ತೀವಿ. ಓಕೆ ಸ್ನೇಹಿತರೆ, ಯಾರು ಗುರುತ್ವಾಕರ್ಷಣಾ ಕೇಂದ್ರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಚಲಿಸ್ತಾರ ಅಥವಾ ನಿಂತಿರ್ತಾರ ಅವರ ಸಮತೋಲನ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಸಮನ್ವಯತೆ, ಕೋಆರ್ಡಿನೇಷನ್. ಏನಿದು ಕೋಆರ್ಡಿನೇಷನ್ ಅಂತ ನೋಡೋಣ ಸ್ನೇಹಿತರೆ. ಕಣ್ಣು, ಕೈ ಮತ್ತು ಕಾಲುಗಳ ಚಲನೆಯನ್ನು ಒಟ್ಟಿಗೆ ಸೇರಿಸಿ ಅತ್ಯಂತ ನಿಖರವಾಗಿ ಒಂದು ಕೆಲಸವನ್ನು ಮಾಡುವ ಸಾಮರ್ಥ್ಯ. ಏನೇನು ಸ್ನೇಹಿತರೆ, ಕಣ್ಣು, ಕೈ ಮತ್ತು ಕಾಲುಗಳನ್ನು ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಅತ್ಯಂತ ನಿಖರವಾಗಿ ಒಂದು ಕೆಲಸವನ್ನು ಮಾಡುವ ಸಾಮರ್ಥ್ಯ. ಈಗ ಒಂದು ಉದಾಹರಣೆಗಾಗಿ ಒಂದು ಚೆಂಡನ್ನು ಹೊಡಿತೀವಿ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಚೆಂಡನ್ನು ಹೊಡೆಯುವಾಗ ಚೆಂಡು ಬರುವುದನ್ನು ನೋಡುವುದು ಕಣ್ಣು. ಆ ಕಣ್ಣು ನೋಡಿ ಏನು ಮಾಡ್ತದೆ ಅಂದರೆ ಅದು ಕೈಗಳಿಗೆ ಸಿಗ್ನಲ್ ಕೊಡುತ್ತೆ. ಇಲ್ಲಿ ಚೆಂಡು ಈ ದಿಕ್ಕಿನಲ್ಲಿ ಬರ್ತಾ ಇದೆ, ಯಾವ ದಿಕ್ಕಿನಲ್ಲಿ ನಾವು ಬ್ಯಾಟನ್ನು ಬೀಸಬೇಕಂತ ಕಣ್ಣು ಕೈಗಳಿಗೆ ಒಂದು ಸಿಗ್ನಲನ್ನು ಕೊಡುತ್ತೆ. ಈ ಎರಡು ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಕೆಲಸವನ್ನು ಚೆಂಡನ್ನು ಹೊಡೆಯುವ ಕೆಲಸವನ್ನು ನಾವು ಸರಿಯಾಗಿ ಮಾಡ್ಬೋದು. ಈಗ ಬಾಸ್ಕೆಟ್ಬಾಲ್ ಡ್ರಿಬ್ಲಿಂಗ್ನಲ್ಲಿ ಕೂಡ ನಾವು ಡ್ರಿಬ್ಲಿಂಗ್ ಮಾಡ್ತಾ ಜಾಗ್ ಅಥವಾ ಡ್ರಿಬ್ಲಿಂಗ್ ಮಾಡ್ತಾ ಓಡ್ತಾ ಇರ್ತೀವಿ. ಆ ಟೈಮಲ್ಲಿ ಕೈಯಿಂದ ಡ್ರಿಬ್ಲಿಂಗ್ ಮಾಡೋದು, ಕಾಲಿನಿಂದ ಓಡೋದು, ಕಣ್ಣಿಂದ ಮುಂದೆ ಇರುವಂತಹ ಪ್ಲೇಯರನ್ನು ನೋಡೋದು, ಈ ಮೂರು ಕಣ್ಣು, ಕೈ, ಕಾಲು ಈ ಮೂರು ಕೂಡಿಕೊಂಡು ಡ್ರಿಬ್ಲಿಂಗ್ ಅಂತ ಒಂದು ಕೆಲಸವನ್ನು ನಿಖರವಾಗಿ ಮಾಡುತ್ತವೆ. ಆ ನಿಖರವಾಗಿ ಕರೆಕ್ಟಾಗಿ ಮಾಡಿತಂದರೆ ಆ ವ್ಯಕ್ತಿಯ ಸಮನ್ವಯತೆ, ಕೋಆರ್ಡಿನೇಷನ್ ಚೆನ್ನಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಶಕ್ತಿ, ಪವರ್. ಗರಿಷ್ಠ ಸ್ನಾಯುಬಲ, ಎಕ್ಸ್ಪ್ಲೋಸಿವ್ ಪವರ್. ಏನಿದು ಎಕ್ಸ್ಪ್ಲೋಸಿವ್ ಪವರ್ ಅಂದರೆ ಗರಿಷ್ಠ ಸ್ನಾಯುಬಲವನ್ನು ಅತ್ಯಂತ ವೇಗವಾಗಿ ಕ್ರೀಡೆಯಲ್ಲಿ ಪ್ರದರ್ಶಿಸುವ ಸಾಮರ್ಥ್ಯ. ಇದು ಬಲ ಮತ್ತು ವೇಗದ ಮಿಶ್ರಣವಾಗಿದೆ. ಏನಿದು ಪವರ್, ಎಕ್ಸ್ಪ್ಲೋಸಿವ್ ಪವರ್, ಇದು ಬಲ ಮತ್ತು ವೇಗದ ಮಿಶ್ರಣವಾಗಿದೆ. ಇದರ ಉದಾಹರಣೆ ಯಾವುದಂದರೆ ಸ್ನೇಹಿತರೆ, ಶಾರ್ಟ್ ಪುಟ್ ಎಸೆಯುವುದು, ಹೈ ಜಂಪ್ ಮಾಡುವುದು. ಶಾರ್ಟ್ ಪುಟ್ ಎಸೆಯುವಾಗ ಬಲ, ನಾವು ಶಾರ್ಟ್ ಪುಟ್ ಮೇಲೆ ಬಲವನ್ನು ಮತ್ತು ಬಲದ ಜೊತೆ ವೇಗವನ್ನು ಕೂಡ ಇಲ್ಲಿ ಮಿಶ್ರಣ ಮಾಡ್ತೀವಿ. ಅದನ್ನು ನಾವು ಏನಂತ ಕರಿತೀವಿ, ಎಕ್ಸ್ಪ್ಲೋಸಿವ್ ಪವರ್ ಅಂತ ಕರಿತೀವಿ ಸ್ನೇಹಿತರೆ. ಪ್ರತಿಕ್ರಿಯಾ ಸಮಯ. ಏನಿದು ಪ್ರತಿಕ್ರಿಯಾ ಸಮಯ ಅಂದರೆ ಯಾವುದೇ ಒಂದು ಸಂಕೇತ ಅಥವಾ ಪ್ರಚೋದನೆಗೆ ದೇಹವು ಎಷ್ಟು ವೇಗವಾಗಿ ಸ್ಪಂದಿಸುತ್ತದೆ ಎಂಬ ಸಮಯಕ್ಕೆ ನಾವು ಪ್ರತಿಕ್ರಿಯಾ ಸಮಯ ಅಂತ ಕರಿತೀವಿ. ಇದರ ಉದಾಹರಣೆ ಸ್ನೇಹಿತರೆ ನೀವು ನೋಡಿರ್ಬೋದು, ರನ್ನಿಂಗ್ ರೇಸ್ನಲ್ಲಿ ಸ್ಟಾರ್ಟಿಂಗ್ ಬ್ಲಾಕ್ನಲ್ಲಿ ಕೂತಾಗ ಯಾವ ವ್ಯಕ್ತಿ ಗನ್ ಸೌಂಡ್ಗೆ ಅಥವಾ ಕ್ಲ್ಯಾಪ್ ಸೌಂಡಿಗೆ ತ್ವರಿತವಾಗಿ ಸ್ಟಾರ್ಟಿಂಗ್ ಬ್ಲಾಕ್ನಿಂದ ಎದ್ದು ಓಡ್ತಾನಲ್ಲ ಅವನ ರಿಯಾಕ್ಷನ್ ಟೈಮ್ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇವಿಷ್ಟು ಏನಂದರೆ ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು ಯಾವುವು ಅಂದರೆ ಸ್ಪೀಡು, ಎಜಿಲಿಟಿ, ಬ್ಯಾಲೆನ್ಸು, ಕೋಆರ್ಡಿನೇಷನು, ಪವರು ಮತ್ತು ರಿಯಾಕ್ಷನ್ ಟೈಮು. ಇವೆಲ್ಲವೂ ಚೆನ್ನಾಗಿದ್ದರೆ ಮಾತ್ರ ಒಬ್ಬ ಕ್ರೀಡಾಪಟು ತನ್ನ ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಆರೋಗ್ಯ ಸಂಬಂಧಿತ ಮತ್ತು ಕೌಶಲ್ಯ ಸಂಬಂಧಿತ ದೈಹಿಕ ಕ್ಷಮತೆಯ ಘಟಕಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ದೈಹಿಕ ಸಾಮರ್ಥ್ಯದ ಘಟಕಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು: ಶ್ವಾಸಕೋಶದ ಸಹಿಷ್ಣುತೆ, ಸ್ನಾಯುಗಳ ಬಲ, ಸ್ನಾಯು ಸಹಿಷ್ಣುತೆ,
ಫ್ಲೆಕ್ಸಿಬಿಲಿಟಿ ನಮ್ಯತೆ, ದೇಹ ಸಂಯೋಜನೆ. ಈ ಶ್ವಾಸಕೋಶದ ಸಹಿಷ್ಣುತೆಗೆ ನಾವು ಕಾರ್ಡಿಯೋವ್ಯಾಸ್ಕ್ಯುಲರ್ ಎಂಡ್ಯೂರೆನ್ಸ್ ಅಂತ ನಾವು ಇಲ್ಲಿ ಕೊಟ್ಟಿದ್ದೀವಿ. ಹೃದಯ ರಕ್ತನಾಳದ ಸಹಿಷ್ಣುತೆ ಅಂತಲೂ ಕರಿತೀವಿ. ಅದರ ಜೊತೆ ಶ್ವಾಸಕೋಶದ ಸಹಿಷ್ಣುತೆ ಅಂತ ಕೂಡ ಕರಿಬೋದು. ಇವೆಲ್ಲ ಈ 5 ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು. ಇವು ಕೌಶಲ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕಗಳು. ನಿಮಗೆ ಪರೀಕ್ಷೆಯಲ್ಲಿ ಇವುಗಳನ್ನು ಈ 3 ಕೊಟ್ಟು ಇದರಲ್ಲಿದ್ದರೂ ಒಂದನ್ನು ಕೊಟ್ಟು ಇದರಲ್ಲಿ ಕೌಶಲ್ಯಕ್ಕೆ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕ ಯಾವುದಂತ ಕೇಳ್ಬೋದು. ಇಲ್ಲ ಇದರಲ್ಲಿರುವ 3 ಕೊಟ್ಟು ಇದರಲ್ಲಿರುವ ಒಂದನ್ನು ಕೊಟ್ಟು ಇದರಲ್ಲಿ ಹೆಲ್ತ್ ರಿಲೇಟೆಡ್ ಆರೋಗ್ಯ ಸಂಬಂಧಿತ ದೈಹಿಕ ಸಾಮರ್ಥ್ಯದ ಘಟಕ ಯಾವುದಂತ ಕೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದರ ಜೊತೆಗೆ ಇದರಲ್ಲಿ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ ಈ ವ್ಯಾಖ್ಯಾನಗಳು. ಈ 3 ವ್ಯಾಖ್ಯಾನಗಳು ಬಹಳ ಇಂಪಾರ್ಟೆಂಟು. ಈ 3 ವ್ಯಾಖ್ಯಾನಗಳನ್ನು ನೆನಪಿಟ್ಕೊಳ್ಳಿ. ಅದರ ಜೊತೆಗೆ ದೈಹಿಕ ಸಾಮರ್ಥ್ಯದ ಅರ್ಥ ಇದು ಕೂಡ ಇಂಪಾರ್ಟೆಂಟು. ಇದನ್ನು ಕೂಡ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕ್ವಶನ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಕಮೆಂಟ್ ಮುಖಾಂತರ ಕೂಡ ನನಗೆ ತಿಳಿಸ್ಬೋದು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಯಾವುದಾದ್ರೂ ಒಂದು ಟಾಪಿಕನ್ನು ತೆಗೆದುಕೊಂಡು ಅದನ್ನು ಹೀಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.